ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ವೀಕ್ಷಕರೇ, ನಾನು ಬಂದರೆ ಗೊತ್ತಲ್ಲ, ನನ್ನ ಜೊತೆ ಯಾರಾದರೂ ಒಬ್ರು ಗೆಸ್ಟ್ ಇದ್ದೇ ಇರ್ತಾರೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಜಾಯ್ನ್ ಆಗ್ತಿದ್ದಾರೆ. ಇವರು ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿ, ಜೊತೆಗೆ ಮುಖವಾಡವಿಲ್ಲದ ಸಜ್ಜನ ವ್ಯಕ್ತಿತ್ವದ ವ್ಯಕ್ತಿ ಇವರು, ಜೊತೆಗೆ ತೂಕದ ವ್ಯಕ್ತಿತ್ವ ಇರುವಂಥವ್ರು. ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ಮ್ಯೂಟೆಂಟ್ ರಘು ಸರ್ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಇವತ್ತು ನಾನು ಅವ್ರ ಮನೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಜೊತೆಗೆ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಹೋಗೋಣ, ಮಾತಾಡಿಸ್ತಾ ಹೋಗೋಣ, ಬನ್ನಿ. ಹಾಯ್ ರಘು ಸರ್. ಎಸ್, ಹಾಯ್ ಸರ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವ್ ಹೆಂಗಿದ್ದೀರಾ? ಯಾ ಸರ್, ಸೂಪರ್ ಆಗಿದ್ದೀನಿ. ಬಟ್ ಸ್ವಲ್ಪ ತೆಳ್ಳಗಾಗಿದ್ದಾರೆ ಅನ್ಸುತ್ತೆ. ತುಂಬಾನೇ ಸ್ವಲ್ಪ ಅಂದ್ರೆ ಅನ್ಸುತ್ತೆ ನಮಗೆ ತೆಳ್ಳಗಾಗಿದ್ದಾರೆ ಅಂತ. ಒಂದು 25 kgs ಡೌನ್ ಆಗಿದೆ ಆಕ್ಚುಲಿ. 25 kgs ಸರ್, ಎಷ್ಟು ತಿಂಗಳು ಬೇಕು ಸರ್? 25 kgs 3-4 ಮಂತ್ಸ್ ರೆಡಿ ಆಗ್ಬೋದು. 3-4 ಮಂತ್ಸ್ಗೆ ರೆಡಿ. ಬಟ್ ಅಷ್ಟೊಂದು ವೆಯ್ಟ್ ಹಾಕಲ್ಲ. ಬೇರೆ ಏನೋ ಪ್ಲಾನ್ ಇದೆ, ಮತ್ತೆ ಮಾಡಲಿಂಗ್ ಎಲ್ಲ ಮಾಡೋಣ ಅಂತ ಇದ್ದೀನಿ. ಹೌದಾ? ಸೂಪರ್. ಮತ್ತೆ ಮಾಡಲಿಂಗ್ ಎಂಟ್ರಿ ಕೊಡ್ತೀರಾ? ಸೂಪರ್, ವಿ ಆರ್ ವೇಟಿಂಗ್. ಅಂಡ್ ತುಂಬಾ ಜನ ಹೇಳ್ತಾರೆ ಸರ್, ಬಿಗ್ ಬಾಸ್ ಮನೆ ಒಳಗೆ ಏನಾದ್ರು ವೇಟ್ ಲಾಸ್ ಮಾಡ್ಬೇಕು ಅಂತಂದ್ರೆ ಆರಾಮಾಗಿ ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ರೆ ಸಾಕು. ಜಾನ್ವಿ ಅವರು ಹೇಳ್ತಾ ಇದ್ರು, ವೇಟ್ ಲಾಸ್ ಮಾಡೋದು ಬೇಡ, ಡಯಟ್ ಮಾಡೋದು ಬೇಡ, ಆರಾಮಾಗಿ ಅಲ್ಲಿ ಹೋಗ್ಬಿಟ್ರೆ ಸಾಕು ಅಂತ ಹೇಳ್ತಿದ್ರು. ಹಂಗೇನಿಲ್ಲ, ಆಕ್ಚುಲಿ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಏನು ವ್ಯತ್ಯಾಸ ಆಗಿಲ್ಲ ಅನ್ಕೊಂತೀನಿ. ಅವ್ರ ಆಚೆ ಏನು ಡಯಟ್ ಇತ್ತು, ಒಳಗಡೆ ಆಲ್ಮೋಸ್ಟ್ ಸೇಮ್ ಇತ್ತು. ನನಗ್ ತುಂಬಾ ತೊಂದರೆ ಆಯ್ತು, ಯಾಕಂದ್ರೆ ನಾನು ಆಚೆ ಪ್ರೋಟೀನ್ ಡಯಟ್, ನಮ್ ಕಾಂಪಿಟೇಷನ್ ಅಥ್ಲೀಟ್ ಅಲ್ವಾ, ಒಳಗಡೆ ಹೋದಾಗ ತುಂಬಾ ಕಮ್ಮಿ ಆಯ್ತು. ನಾನು ಡೈಲಿ 20-30 ಎಗ್ಸ್ ತಿಂತಾ ಇದ್ದೆ. ಅಲ್ಲಿ ನಮ್ಗೆ ವಾರಕ್ಕೆ 5 ಮೊಟ್ಟೆ ಸಿಗೋದು. ವಾರಕ್ಕೆ 5 ಮೊಟ್ಟೆ. ಆಮೇಲೆ ಪರ್ ಡೇ 3 ಚಪಾತಿ, ಸ್ವಲ್ಪ ರೈಸು, ಇಷ್ಟೇ ಇದ್ದಿದ್ದು ಆಪ್ಷನ್ ನಮ್ಗೆ. ಬಟ್ ತಲೆಯಲ್ಲಿ ಇತ್ತ ಹೋದ್ರೆ ಇಷ್ಟ ತೆಳ್ಳಗಂತ್ರ ಆಗ್ತೀನಪ್ಪ ಇಷ್ಟ ಇಲ್ಲ, ಅದ್ರ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ಗೇಮ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಒಂದ್ ಸ್ವಲ್ಪ ಅನ್ಸ್ತು, ಯಾಕಂದ್ರೆ ನಾನು 2 ಗೇಮ್ ಆಡ್ತಾ ಇದ್ದೆ. ಒಂದು ನನ್ನ ಬಾಡಿ ಜೊತೆ, ಇನ್ನೊಂದು ಮೈಂಡ್ ಜೊತೆ. ಬೇರೆಯವ್ರಿಗೆ ಬರೇ ಮೈಂಡ್ ಜೊತೆ ಆಟ ಆಡ್ತಾ ಇದ್ರು. ನನಗೆ ಇದು ಒಂದು ಟಾಸ್ಕ್ ಆಗೋಯ್ತು, ಯಾಕಂದ್ರೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ವೆರಿ ವೀಕ್. 25 kg is not a small weight loss. ಎಲ್ಲಾದ್ರೂ ಕುಗ್ಗೋಗಿದ್ದೇನಾ ಸರ್, ಏನಪ್ಪಾ ಇದು ಇಷ್ಟೊಂದು ಲಾಸ್ ಆಗ್ತಾ ಇದೀನಿ ಒಂದ್ಸತೆ ಅನಿಸ್ತು. ಆಮೇಲೆ ನೀವೇ ಹೆಂಗಿದ್ರು ಆಚೆ ಹೋಗಿ ಐ ಕ್ಯಾನ್ ಗೇನ್ ಬ್ಯಾಕ್ ಅಲ್ವಾ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಬಟ್ ಊಟ ಇಲ್ದಾಗ ಟ್ರಿಗರ್ ಅಂತೂ ಆಗ್ತಿತ್ತಾ? ಏನಾದ್ರು ಆಗ್ತಾ ಇತ್ತು. ಕೋಪ ಬಂದಾಗೆಲ್ಲ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹೋಗ್ತಾ ಇದ್ದೆ, ಇಲ್ಲ ಅಂದ್ರೆ ಕೋಲ್ಡ್ ಶವರ್ ತಗೊಂತ ಇದ್ದೆ. ನಾವು ಕೋಪ ಮಾಡ್ಕೊಂಡು ಜಗಳ ಆಡಿದ್ರೆ ಆಪೋಸಿಟ್ ಅವ್ರಿಗೊಂದು ಚಾನ್ಸ್ ಕೊಟ್ಟಂಗಲ್ವಾ, ನಮ್ ವೀಕ್ನೆಸ್ ತೋರಿಸ್ದಂಗೆ. ಆದಷ್ಟು ಪೇಷನ್ಸ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ದೆ. ನಿಮ್ ಮನೆ ನೋಡಕ್ ತುಂಬಾ ಚೆನ್ನಾಗಿದೆ ಸರ್. ಈ ಮನೆಗಿರುವಂತಹ ವ್ಯತ್ಯಾಸ, ಜೊತೆಗೆ ಬಿಗ್ ಬಾಸ್ ಮನೇಲಿ ಇದ್ದಂತಹ ವ್ಯತ್ಯಾಸ. ಹೊರಗಡೆ ಬಂದ್ಮೇಲೆ ಒಂದು ವಿಡಿಯೋ ಕೂಡ ಮಾಡ್ತೀರಿ ನೋಡಿ, ನಾನು ಒಳಗಿದ್ದೆ, ಅಲ್ಲಿ ಮೊಬೈಲ್ ಇರ್ಲಿಲ್ಲ, ಜೊತೆಗೆ ಚಂದ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಹೇಳಿ ಸರ್, ಇದ್ರ ಬಗ್ಗೆ ಏನಿಲ್ಲ. ಒಳಗಡೆ ಮೇನ್ ಫೋನ್ ಇಲ್ಲ. ಮೇ ಬಿ ಇವಾಗ ಈಗಿನ ಕಾಲೇಜ್ ಜನರೇಷನ್ ಫೋನ್ ಇಂದಾನೆ ಎಲ್ಲರೂ ಹಾಳಾಗಿ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ ಇಸ್ ಟೂ ಮಚ್. ಅಲ್ಲಿ ಒಳಗಡೆ ನಮ್ಗೆ ಏನು ಔಟ್ಸೈಡ್ ವರ್ಲ್ಡ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಒಂದ್ ಟೆನ್ಷನ್ ಇಲ್ಲ. ನನ್ಗೂ ತುಂಬಾ EMIs ಮತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ. ಬಟ್ ನಮ್ ಹೆಂಡತಿ ನೋಡ್ಕೊಂತ ಇದ್ಲು, ನಮ್ಗೇನು ಗೊತ್ತಿರ್ಲಿಲ್ಲ. ಮತ್ತೆ ಸ್ಟ್ರೆಸ್ ಫ್ರೀ ಆಗೋಗಿತ್ತು, ಚೆನ್ನಾಗಿತ್ತು. ದಟ್ ಇಸ್ ನೈಸ್. ಬಟ್ ಹಂಗೂ ಇರೋದ್ ತುಂಬಾ ಕಷ್ಟ ಆಗುತ್ತೆ, ವೆರಿ ಡಿಫಿಕಲ್ಟ್. ಆದ್ರೆ ಹಂಗಿರೋದ್ ಕಷ್ಟನಾ ಸರ್? ಹೌದಾ, ನಿಜ. ಕಷ್ಟ ಅನ್ನೋಕ್ಕಿಂತ ಇವಾಗ ಮಾತಾಡ್ಕೊಂಡು ಇರ್ಬೋದೇನೋ, ಬಟ್ ನಮ್ಗೆ ವೀಕ್ಲಿ ನಾಮಿನೇಷನ್ ಅಂತ ಇರೋದು, ಅಲ್ಲಿ ನಮ್ಮ ಮಧ್ಯ ಇಶ್ಯೂಸ್ ಬರೋದು, ಅದೆಲ್ಲ ಮಾಡ್ಕೊಂಡಾದಾಗ ನಿಮ್ಗೆ ಮೈಂಡ್ ಹಾಳಾಗೋಗುತ್ತೆ. ಓಕೆ, ಅಲ್ಲಿ ಯಾರಿಗಾರೋ ಜಿಮ್ ಟಿಪ್ಸ್ ಕೊಡುವಂತದ್ದಾಗಿರ್ಬೋದು, ಟ್ರೈನಿಂಗ್ ಮಾಡುವಂತದ್ದಾಗಿರ್ಬೋದು, ಆ ತರದ್ ಏನಾದ್ರು ಅಲ್ಲಿ ಮಾಡ್ತಾ ಇದ್ದೆ? 100% ಎಲ್ಲಾರ್ಗು ನನ್ಗೇನ್ ಇನ್ಫಾರ್ಮೇಶನ್ ಇದೆಯೋ ಅವ್ರ ಜೊತೆ ಶೇರ್ ಮಾಡ್ತಿದ್ದೆ. ಧನುಷ್ ಇರ್ಬೋದು, ಸೂರಜ್ ಇರ್ಬೋದು, ಅವರೆಲ್ಲ ನನ್ನ ಜೊತೆ ವರ್ಕೌಟ್ ಮಾಡೋದು ಚೆನ್ನಾಗಿತ್ತು. ನೈಸ್ ಟೈಮ್. ಓಕೆ, ಬಿಗ್ ಬಾಸ್ ಅನ್ನುವಂತಹ ಪ್ಲಾಟ್ಫಾರ್ಮ್ ನಿಮಗೆ ಎಷ್ಟು ಅವಶ್ಯಕತೆ ಇತ್ತು ಸರ್ ನಿಮಗೆ? ಯಾವತ್ತು ಬಿಗ್ ಬಾಸ್ ಹೋಗ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ಲೈಫ್ ಟೈಮ್ ಅಲ್ಲೇ ಅನ್ಕೊಂಡಿರ್ಲಿಲ್ಲ. ಬಿಕಾಸ್ ಐ ವಾಸ್ ಅಗೇನೆಸ್ಟ್ ಬಿಗ್ ಬಾಸ್. ಒಂದು ಎಪಿಸೋಡ್ ನೋಡಿಲ್ಲ, ಒಂದು ಸೀಸನ್ ನೋಡಿಲ್ಲ. ಸೊ ಬಿಗ್ ಬಾಸ್ ಒಂದು ಫೇಕ್ ಶೋ ಅಂತ ಅನ್ಕೊಂಡಿದ್ದೆ. ಅದಾಗದೆಲ್ಲ ಸ್ಕ್ರಿಪ್ಟೆಡ್, ಫೇಕ್ ಎಮೋಷನ್ಸ್ ಅಂತ. ಬಟ್ ಕಾಲ್ ಒಳಗಡೆ ಇಟ್ಟಾಗ ಗೊತ್ತಾಯ್ತು, ಇದು ಫೇಕ್ ಅಲ್ಲ, ರಿಯಲ್ಕಿಂತ ಒಂದು ರಿಯಲಿಸ್ಟಿಕ್ ಫೀಲಿಂಗ್ ಇದು. ಇಟ್ಸ್ ಎ ಡಿಫ್ರೆಂಟ್ ವರ್ಲ್ಡ್. ನಾವೇನ್ ಅನ್ಕೊಂಡಿದೀವೋ ಎಲ್ಲ ರಾಂಗು. ಅಲ್ಲಿ ಏನ್ ನಾವು ಹೆಂಗಿರ್ತೀವೋ ಅದನ್ನೇ ಜನ ನೋಡೋದು. ನಾವಲ್ಲಿ ಫೇಕ್ ಮಾಡಕ್ಕಾಗಲ್ಲ. 1 ವೀಕ್ ಮ್ಯಾಕ್ಸಿಮಮ್ 2 ವೀಕ್ ನೀವು ಫೇಕ್ ಇರ್ಬೋದು, ಆಕ್ಟ್ ಮಾಡ್ಬೋದು, ಆಮೇಲೆ ಆಗಲ್ಲ. ನಿಮ್ಮ ನಿಜವಾದ ವ್ಯಕ್ತಿತ್ವ ಆಚೆ ಬಂದ್ಬಿಡುತ್ತೆ.
ಹಂಗಂದ್ರೆ ವ್ಯಕ್ತಿತ್ವದ ಆಟ ನಾನು ನಿಜವಾಗ್ಲೂ ಬಿಗ್ ಬಾಸ್ ಮನೇಲಿ ತೋರಿಸೋದೇ ವ್ಯಕ್ತಿತ್ವದ ಆಟ. 100% ನಿಮ್ಗೆ ಆಕ್ಟಿಂಗ್ ಮಾಡಕ್ಕೆ ಆಗಲ್ಲ. ನೀವ್ ಹೆಂಗಿರ್ತೀರೋ ಹಂಗ ಆಚೆ ಬಂದೇ ಬರುತ್ತೆ. ಬಂದೇ ಬರುತ್ತೆ. ಜಾಸ್ತಿ ದಿವಸ ಹೋಲ್ಡ್ ಮಾಡಕ್ ಆಗಲ್ಲ. ಓಕೆ, ಬಟ್ ಸ್ಟ್ರಾಟಜೀಸ್ ವರ್ಕ್ ಆಗತ್ತಲ್ವಾ ಸರ್ ಅಲ್ಲಿ? 100% ನಾವು ಪ್ಲಾನ್ ಮಾಡ್ತಾ ಇರ್ತೀವಿ, ಯಾರು ಎಷ್ಟು ವೀಕ್ ಇದಾರೆ, ಯಾರ ಜೊತೆ ಹೆಂಗ್ ಆಡ್ಬೇಕು. ಸೊ ಒಂದೊಂದು ಕಂಟೆಸ್ಟೆಂಟ್ ಒಂದೊಂದು ಕ್ಯಾರೆಕ್ಟರ್, ಅವ್ರ ಜೊತೆ ನಾವ್ ಹಿಂಗಿರ್ಬೇಕು, ಅವ್ರನ್ನ ಹೆಂಗೆ ವೀಕ್ ಮಾಡೋದು, ಅದೆಲ್ಲ ಪ್ಲಾನ್ ಮಾಡ್ತಾ ಇರ್ತೀವಿ. ಓಕೆ, ಬಟ್ ಇನ್ನೊಂದು ವಿಚಾರ ಸರ್, ಈಗ ಕೆಲವ್ರ ಅಭಿಪ್ರಾಯ ಇದು, ಬಿಗ್ ಬಾಸ್ ಮನೆಗೆ ಹೋಗ್ತೀವಿ, ಅದಾದ್ಮೇಲೆ ಬಂದ ದಿನ ಒಂದಷ್ಟು ಹೈಪ್ಗಳು ಸಿಗತ್ತೆ, ಅವಕಾಶಗಳು ಸಿಗತ್ತೆ, ಎಲ್ಲ ಆಗುತ್ತೆ. ಬಟ್ ಆಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ಯಾರು ನೆನಪೇ ಇಟ್ಕೊಳ್ಳಲ್ಲ, ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಹಳೆ ಕಂಟೆಸ್ಟೆಂಟ್ಗಳನ್ನೇ ತಗೊಳ್ಳಿ ಅಂತ ಒಂದಷ್ಟು ಕಂಪ್ಯಾರಿಸನ್ ಮಾಡಿ ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ನಾನು ಇದನ್ನ ಗಮನಿಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಏನ್ ಗೊತ್ತಾ ಮೇಡಮ್, ಅದು ಆಕ್ಚುಲಿ ನಿಜ. ನಮ್ಗೊಂದು ಐಪ್ ಸಿಗತ್ತೆ, ಆ ಐಪ್ ನ ನಾವು ಕ್ಯಾರಿ ಮಾಡೋದು ನಮ್ ಜವಾಬ್ದಾರಿ. ನೀವ್ ಇವಾಗ ಒಂದು ಐಪ್ ಸಿಕ್ಕಿದೆ ಅಂತ ಮನೇಲಿ ಸುಮ್ನೆ ಕೂತ್ಕೊಂಡ್ಬಿಟ್ರೆ, ಅಫ್ಕೋರ್ಸ್ ಆಫ್ಟರ್ 3 months ಯುಲ್ ಫರ್ಗೆಟ್, ಜನರು ನಮ್ಮನ್ನ ಮರ್ತೋಗ್ತಾರೆ. ಸೊ ನಮ್ಗೆ ಹೆಂಗೆ ಅಂದ್ರೆ, ಇವಾಗ ರಾಕೆಟ್ ಅನಿಸಿದಾಗ ಸ್ಟಾರ್ಟಿಂಗ್ ಅಲ್ಲಿ ಮೇಲ್ ತಗೊಂಡ್ ಹೋಗುತ್ತೆ, ಆಮೇಲೆ ಹಂಗೆ ಕೆಳಗಡೆ ಬಿದ್ದೋಗ್ತೀವಿ. ನಾವು ಹಂಗೆ ಮೇಲ್ ಹೋಗ್ತಾ ಇರ್ಬೇಕು. ಅದು ನಮ್ ಜವಾಬ್ದಾರಿ. ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಏನೋ ಒಂದು ಜನರಿಗೆ ನಾವು ನಮ್ಮ ಫೇಸ್ ವ್ಯಾಲ್ಯೂ ತೋರಿಸ್ತಾ ಇರ್ಬೇಕು. ಇವಾಗ ಬಿಗ್ ಬಾಸ್ ಆಗಿದೆ, ಅಫ್ಕೋರ್ಸ್ ಒಂದು 2-3 months ಅಂತೂ ಫುಲ್ ಒಂದು ಐಪ್ ಇರುತ್ತೆ, ಒಂದು ನೇಮ್ ಇರುತ್ತೆ. ಅದಾದ್ಮೇಲೆ ನಾವು ಆಕ್ಟಿವ್ ಆಗಿರ್ಬೇಕು. ನಾವೇನ್ ಮಾಡ್ಬೋದು. ನನ್ಗೆ ಇವಾಗ ನೋಡಿ, ನನ್ ಮೇನ್ ಫೋಕಸ್ ಮೂವಿ. ಸೊ ನಂದು ಅದು ಯಾವತ್ತೂ ಕಮ್ಮಿ ಆಗಲ್ಲ. ಇದು ಮುಂಚೆನೂ ಮೂವಿ ಮಾಡ್ಬೇಕು ಅಂತಿತ್ತು, ಇವಾಗೂ ಮೂವಿನೇ. ಸೊ ಅದ್ರಲ್ಲಿ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೋರ್. ಇವಾಗ ಆಮೇಲೆ ಒಂದು ಕುಕಿಂಗ್ ಚಾನೆಲ್ ಮಾಡ್ಬೇಕು ಅಂತ ಇದ್ದೀನಿ. ಅಂಡ್ ಇನ್ನೂ ಒಂದ್ 2-3 ಪ್ಲಾನ್ ಇದೆ. ಇವಾಗ ನಾನಂತೂ ಸುಮ್ನೆ ಕುತ್ಕೊಳ್ಳಲ್ಲ. ಸೊ ಐಪ್ ನ ಹಂಗೆ ಇನ್ನ ಮೇಲ್ ತಗೊಂಡ್ ಹೋಗೋಕೆ ಅಂತ ಇಷ್ಟಪಡ್ತೀನಿ. ಹೌದು, ನಿಮ್ಮ ಕುಕಿಂಗ್ ಚಾನಲ್ ಅಂದಾಗ ನೆನಪಾಯ್ತು. ನಿಮ್ಮ ಅಡುಗೆಗಳು, ನಿಮ್ಮ ರೆಸಿಪಿಗಳೆಲ್ಲ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ ಸರ್. ಹೊರಗಡೆ ಆ ರೆಸಿಪಿ ಹಾಕಿ, ಈ ರೆಸಿಪಿ ಹಾಕಿ ಅಂತ ಹೇಳಿ ಏನಾದ್ರೂ ಹೋಟ್ಲ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂತ ಕೇಳ್ಪಟ್ವಿ. ಹೌದಾ? ಹೌದು, ಒಂದು ಪ್ಲಾನ್ ಇದೆ. ಏನು ಅಂದ್ರೆ ಕುಕಿಂಗ್ ಒಂದು ಪ್ಯಾಷನ್. ನಾನು 30 years ಇಂದ ಕುಕ್ ಮಾಡ್ತಾ ಇದ್ದೀನಿ. ಅಂಡ್ ಕುಕಿಂಗ್ ನನ್ನ ಫಿಟ್ನೆಸ್ ಜರ್ನಿಗೋಸ್ಕರ ನಾನು ಮಾಡ್ತಾ ಇದ್ದೆ. ಅದು ನನ್ಗೆ ಹೆಲ್ಪ್ ಮಾಡ್ತು. ಇವಾಗ ಕ್ವಾಟ್ಲೆ ಕಿಚನ್ಗೆ ಹೋದೆ, ಅಲ್ಲಿ ವಿನ್ ಆದೆ. ಮೇ ಬಿ ಅದನ್ನ ನೋಡಿ ನನಗೆ ಬಿಗ್ ಬಾಸ್ ಕೊಟ್ರೇನೋ, ಅದೆಲ್ಲ ಗೊತ್ತಿಲ್ಲ. ಬಟ್ ಕುಕಿಂಗ್ ಇಸ್ ಆಲ್ವೇಸ್ ಬಿನ್ ಮೈ ಪ್ಯಾಷನ್. ಅಂದ್ರೆ ಸ್ಟ್ರೆಸ್ ರಿಲೀಫ್ ಆಗುತ್ತೆ ನನಗೆ. ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಏನೋ ಒಂದು ಕುಕ್ ಮಾಡ್ತಾ ಇರ್ತೀನಿ. ಅಂದ್ರೆ ಕ್ರಿಯೇಟಿವ್ ಆಗಿ ಕುಕ್ ಮಾಡ್ತೀರಾ? ಹೌದು, ಸ್ವಲ್ಪ ಕ್ರಿಯೇಟಿವ್. ಹೆಂಗೆ ಸರ್, ನನಗೂ ಟಿಪ್ಸ್ ಕೊಡಿ. ಅಷ್ಟೊಂದು ಅಡಿಗೆ ಮಾಡಕ್ ಬರಲ್ಲ. ಆ ಅಡಿಗೆ ರೂಮು ಇದೆ, ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಡಿಗೆ ರೂಮು. ಮನೇನೂ ಅಷ್ಟೇ, ರಘು ಸರ್ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಿ. ಅಂಡ್ ತುಂಬಾ ಚೆನ್ನಾಗಿದೆ ಮನೆ. ಸರ್ ನನಗೆ ಒಂಚೂರು ತೋರಿಸ್ತೀರಾ ಏನಿದೆ ಅಂತ? ಏನು ಇಲ್ಲ, ಇಟ್ಸ್ ವೆರಿ ಸಿಂಪಲ್. ದೇವಸ್ಥಾನದ ಮನೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಿಂಪಲ್ ಆಗಿದೆ, ನೀವ್ ಹೇಳೋ ತರ ಏನಿಲ್ಲ. ನಮ್ ವೈಫ್ ಸ್ವಲ್ಪ ಗಿಡ ಎಲ್ಲ ತುಂಬಾ ಇಷ್ಟ. ಅವ್ರಿಗೆ ನೇಚರ್ ಅಂದ್ರೆ, ನಂಗೂ ನೇಚರ್ ಇಷ್ಟ. ಸಿಂಪಲ್ ಆಗಿ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ನಮ್ ವೈಫ್. ನೈಸ್, ವೆರಿ ನೈಸ್ ಸರ್. ಆದ್ರೆ ನಾವು ನಿಮ್ಮ ಕುಕಿಂಗ್ ಅದು ರೆಸಿಪೀಸ್ ನಾವು ಕಾಯ್ತಾ ಇದೀವಿ ಸರ್. ಯಾಕಂದ್ರೆ ನಮ್ಮಂತವ್ರಿಗೆಲ್ಲ ಈ ವೀಕ್ ಲಾಂಚ್ ಮಾಡ್ತೀವಿ. ನಾವು ಯೂಟ್ಯೂಬ್ ನೋಡಿ ಅಡಿಗೆ ಮಾಡ್ತೀವಿ. ಸೊ ಹಂಗಾಗಿ ಅದು ಯೂಸ್ಫುಲ್ ಆಗ್ಬೋದು ಅನ್ಸುತ್ತೆ. ಎಸ್ ಸರ್, ನಿಮ್ ವೈಫ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ರು ಹೊರಗಡೆ. ನೀವ್ ಹೇಳ್ತಾ ಇದ್ರಿ EMI ಇದೆಲ್ಲ ಟೆನ್ಷನ್ಸ್ ಬಿಟ್ಟು. ಇವನ್ ವೈಫ್ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್. ಇಲ್ಲ, ಇವಾಗ ನಾನು ಒಬ್ನೇ ಕಾರಣ ಅಂತ ಹೇಳಕ್ಕಾಗಲ್ಲ. ನಮ್ ಜೊತೆ ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ಇದ್ದಾನೆ, ಅವ್ನ್ PR ನೋಡ್ಕೊಂತ ಇದ್ದ. ಅಂಡ್ ವೈಫ್ ಅವ್ರ ಕಾಸ್ಟ್ಯೂಮ್ಸ್, ನಮ್ಮ ಜಿಮ್ ಬಿಸ್ನೆಸ್ ನೋಡ್ಕೊಂತ ಇದ್ಲು, ಮನೆ ನೋಡ್ಕೊಂತ ಇದ್ಲು. ಇಟ್ಸ್ ಟುಗೆದರ್ ಒಂದು ಗ್ರೂಪ್ ಆಗಿ ಮೇಲ್ ಬಂದಿದೀವಿ. ನಾನು ಒಬ್ನೇ ಅಂತೂ ಮೇಲ್ ಬಂದಿಲ್ಲ, ಅವರಿಂದಾನೇ ಕಾರಣ. ಓಕೆ, ಬಟ್ ನಿಮ್ಮಿಬ್ರದ್ದು ಲವ್ ಸ್ಟೋರಿ? ಹೌದು, ಲವ್ ಹೆಂಗೆ ಸರ್? ಏನಿಲ್ಲ, ನಾನು ಜಾಬ್ ಮಾಡೋ ಟೈಮಲ್ಲಿ ಅಲ್ಲಿ ಸ್ಟೂಡೆಂಟ್ ಆಗಿದ್ಲು. ಒಂದು 15 years ಜಾಬ್ ಮಾಡಿದೀನಿ. ಐ ವಾಸ್ ಇಂಟು ಅನಿಮೇಷನ್, ಆರ್ಟಿಸ್ಟ್. ಜಾಬ್ ಮಾಡುವಾಗ ಸಿಕ್ಕಿದ್ರು, ಇಷ್ಟ ಆಯ್ತು, ನಾನೇ ಕೇಳ್ದೆ ಮದುವೆ ಆಗ್ತೆ ಅಂತ. ಸೊ ಹಂಗೆ ಕಂಟಿನ್ಯೂ ಆಯ್ತು. 13 years ಆಗಿದೆ ಇವಾಗ. ಅಂದ್ರೆ ಅವರು ನೀವು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಂಡ್ಬಿಟ್ರಾ? ಅಂದ್ರೆ ನಾನು ನೋಡೋಕ್ ಚೆನ್ನಾಗಿದ್ನಲ್ವ ಅವಾಗ. ಇವಾಗ ಅವಾಗ ಇನ್ನ ತುಂಬಾ ಚೆನ್ನಾಗಿದ್ದೆ. ಮೇ ಬಿ ಅವಳು ಚೆನ್ನಾಗಿದ್ಲು, ಮ್ಯಾಚ್ ಚೆನ್ನಾಗ್ ಆಗ್ತಾ ಇತ್ತು. ನಾನು ಕೇಳ್ದೆ, ಹಂಗೆ ಒಂದು 4-5 months ಓಡಾಡಿದ್ವಿ. ವಿ ಮ್ಯಾರಿಡ್. ಸೊ ವೈಫ್ ಫ್ಯಾಷನ್ ಡಿಸೈನರ್, ಅವ್ರು ಏನು ವರ್ಕ್? ಇಲ್ಲ, ಅವ್ರಿಗೆ ತುಂಬಾ ಸೆನ್ಸ್ ಇದೆ ಫ್ಯಾಷನ್ ಬಗ್ಗೆ. ಅವರೇ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಡಿಸೈನ್ ಮಾಡಿದ್ದೆ ಆಕ್ಚುಲಿ. ಹೌದಾ? ವೀಕೆಂಡ್ಸ್ ಅಲ್ಲಿ? ಅಂದ್ರೆ ಅವ್ರದ್ದು ಏನಾದ್ರು ಬಾಟಿಕ್ ಆ ತರದ್ ಏನು ಇಲ್ಲ, ಏನು ಸುಮ್ನೆ? ಹೌದು. ಅಂದ್ರೆ ಅವ್ರು ಓದಿದ್ದು ಅದಲ್ಲ? ಏನು ಇಲ್ಲ. ನೀವಾದ್ರೂ ಅನಿಮೇಷನ್ ಸ್ವಲ್ಪ ಲಿಂಕ್ ಇರುತ್ತೆ, ಒಂದು ಆರ್ಟ್ಗೂ. ಸ್ವಲ್ಪ ಕ್ರಿಯೇಟಿವ್ ಇದ್ದಾರೆ ತುಂಬಾ. ಹೌದು. ಅಂಡ್ ಮಗ ಕೂಡ ತುಂಬಾ ಐಪಲ್ ಇದ್ರು ನೀವು ಹೋದಾಗ. ಸೊ ಎಷ್ಟು ಖುಷಿ ಆಗತ್ತೆ ಇದೆಲ್ಲ ನೋಡಿದಾಗ. ನಿಮ್ ಜೊತೆಗೆ ಹೊರಗಡೆ ನಿಮ್ ಮಗಂಗೂ ಅಷ್ಟೇ ಪ್ರೀತಿ ತೋರಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಆಕ್ಚುಲಿ. ನನ್ ದೇವರನೆಗೂ ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ಇಷ್ಟ ಪಡ್ತಾರೆ ಅಂತ. ಆಚೆ ಬಂದಾಗ ಹೇಳ್ತಾ ಇದ್ಲು, ನಿಂಗೆ ಒಂದು ನೆಗೆಟಿವ್ ಇಲ್ಲ ಅಂತ. ನಾನು ನಂಬಲಿಲ್ಲ. ತುಂಬಾ ಜನ ಹೇಳಿದ್ರು 12 season ಅಲ್ಲಿ ನೀನ್ ಒಬ್ನೇ ಅನ್ಸುತ್ತೆ ಕಂಟೆಸ್ಟೆಂಟ್, ಏನೋ ಒಂದು ನೆಗೆಟಿವ್ ಇಲ್ಲದೆ ಆಚೆ ಬಂದಿದ್ಯಾ ಅಂತ.
ಇವನ್ ಸುದೀಪ್ ಸರ್ ಸ್ಟೇಜ್ ಮೇಲೆ ರಘು ತರ ಇರ್ಬೇಕು, ಅವ್ರ ವ್ಯಕ್ತಿತ್ವ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು. ಹೌದು, ತುಂಬಾ ಖುಷಿ ಆಯ್ತು. ಹೌದು ಸರ್, ಒಂದ್ ಪಾಸಿಟಿವ್ ಇದ್ರಲ್ಲಿ ಆಚೆ ಬರೋದಿದೆಯಲ್ಲ ತುಂಬಾ ಕಷ್ಟ. ಹೌದು. ವಿನ್ ಆಗದೆ ಇರ್ಬೋದು, ಬಟ್ ಜನರು ಮನ್ಸು ವಿನ್ ಆಗಿದ್ದೀನಲ್ಲ ಅದೇ ನನ್ ಖುಷಿ. ಅದು ತುಂಬಾ ಬಿಡಿ, ನಾನು ಅದಕ್ಕೆ ಇಂಟ್ರೊಡಕ್ಷನ್ ಅಲ್ಲೂ ಹೇಳ್ತಾ ಇದ್ದೆ, ಮುಖವಾಡವಿಲ್ಲದ ವ್ಯಕ್ತಿತ್ವದ ವ್ಯಕ್ತಿ ರಘು ಸರ್ ಅಂತ. ಸೊ ನಮಗೆಲ್ಲೂ ಮುಖವಾಡ ಹಾಕೊಂಡು ನೀವು ಆಡ್ತಾ ಇದೀರಿ ಅಂತ ಅನ್ಸ್ಲಿಲ್ಲ. ತುಂಬಾ ತುಂಬಾ ಖುಷಿ ಕೊಡ್ತು ಸರ್.